ಕೆಟ್ಟ ಪೇರೆಂಟಿಂಗ್ ಯಾವುದು ಅಂತಂದರೆ ಅದರಲ್ಲಿ ಎರಡಿದೆ. ಒಂದು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ವಿಜ್ಞಾನದ ಪ್ರಕಾರ. ಹೆಲಿಕಾಪ್ಟರ್ ಅಂತಂದರೆ ಅದು ಹಾವರಿಂಗು, ಓಡಾಡ್ತಿರುತ್ತೆ, ನೀನು ಎಲ್ಲೋದ್ರೂ ನಿನ್ನಿಂದ ನಿಮ್ಮ ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಈ ಹೆಲಿಕಾಪ್ಟರ್ ಪೇರೆಂಟಿಂಗಲ್ಲಿ ಹೆಂಗೆ ಅಂತಂದರೆ ಅತಿಯಾಗಿ ಒಳಗೊಳ್ಳೋದು, ಪ್ರತಿ ಒಂದಕ್ಕೂ ಮಗುಗೆ ಇಂಡಿಪೆಂಡೆಂಟಾಗಿ ಏನು ಮಾಡೋಕ್ಕೂ ಬಿಡೋದಿಲ್ಲ. ತಂದೆ ತಾಯಿ ಅದ್ರ ಹಿಂದೆ ಇದ್ದೇ ಇರ್ತಾರೆ. ಅದು ಏನೋ ಪಾಪ ಹಿಂಗೆ ಎದ್ದು ಹೋಗಿ ಬೀಳಕ್ಕೆ ಹೋಗುತ್ತೆ, ಹಿಡ್ಕೊಂಬಿಡೋದು. ಅದು ಬೀಳಬೇಕಲ್ವಾ, ಬಿದ್ದಾಗಲೇ ತಾನೇ ಯಾವ ರೀತಿ ನಡಿಬೇಕು. ಮಗುಗೆ ಯಾವ ಥರ ಅಂದರೆ, ಈಗ ಬೆಂಕಿ ಇರುತ್ತೆ, ಅದಕ್ಕೆ ಹೋಗಿ ಮುಟ್ಬೇಡ ಅಂತಂದರೆ ಅದು ಹೋಗ್ತಿರುತ್ತೆ, ಹೋಗಿ ಒಂದ್ಸಲ ಮುಟ್ಟುತ್ತಾ ಓಡಬರುತ್ತದು, ಅದಕ್ಕೆ ಗೊತ್ತಾಯ್ತು ಓ ಇದು ನನಗೆ ಸುಡುತ್ತೆ ಅಂತ. ಮಕ್ಕಳಿಗೆ ಬಿಡಬೇಕು ಅದನ್ನು, ನೀವು ಎದ್ದೇಳಕ್ಕೆ ಬಿಡಬೇಕು. ಬೀಳೋದಕ್ಕೆ ತರ್ಚ್ತಾ ಗಾಯ ಆಯ್ತಾ ಏನೂ ತೊಂದರೆ ಏನಿಲ್ಲ. ನಮ್ಮ ಪ್ರೀತಿಯ ಮುದ್ದಿನ ಕೂಸೆ ಆಗಿರ್ಬೋದು, ಅದು ಗಾಯ ಆಗಿ ರಕ್ತ ಬಂದು ತರ್ಚಿದ್ರೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಕ್ಕೆ ಎಲ್ಲದರಿಂದ ಅನುಕೂಲನೇ ಇದೆ. ಆದರೆ ನಾವೇನು ಮಾಡ್ತೀವಿ, ಅದು ನಡೆಯಕ್ಕೆ ಬಿಡಲ್ಲ, ಓಡಾಡಕ್ಕೆ ಬಿಡಲ್ಲ, ಮುಟ್ಟಕ್ಕೆ ಬಿಡೋದಿಲ್ಲ. ಅಯ್ಯೋ ಹಬ್ಬು ಆಗುತ್ತೆ, ಅಯ್ಯೋ ಅದು ಮುಟ್ಬೇಡ, ಇದು ಮುಟ್ಬೇಡ, ಆಮೇಲೆ ಧೂಳ್ ಬಿಡಲ್ಲ, ಪೆನ್ ತಗೊಂಡದೇನೋ ಗೀಚಕ್ಕೆ ಟ್ರೈ ಮಾಡುತ್ತೆ, ಗೋಡೆ ಮೇಲೂ ಗೀಚುತ್ತೆ, ಅದಕ್ಕೂ ಬಿಡಲ್ಲ, ಗಲೀಜಾಗುತ್ತೆ ಅಂತಾರೆ. ಒಳಗೊಳ್ಳುವಿಕೆ ಎಷ್ಟು ಅಂತಂದ್ರೆ ಕಂಪ್ಲೀಟ್ ನಾವು ಇನ್ವಾಲ್ವ್ ಆಗ್ತೀವಿ. ಅದಕ್ಕೆ ಒಂದು ಸ್ವತಂತ್ರವಾಗಿ ನಾವು ಅದಕ್ಕೆ ಪೇರೆಂಟಿಂಗು ನೀವು ಸರಿಯಾಗಿ ಕಲಿಬೇಕು ಅಂದರೆ ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕು.